ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೀನಿ. ಒಂದೊಂದೇ ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ. ಹಾಗೆ ಆ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ನೀಟಾಗಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. The first line, the happiest day of my life. The happiest day of my life. Happiest means ಅತ್ಯಂತ ಸಂತೋಷದ. happiest day ಅಂದರೆ ಅತ್ಯಂತ ಸಂತೋಷದ ದಿನ. of my life. of my life ಅಂದರೆ ನನ್ನ ಜೀವನದ. The happiest day of my life means ನನ್ನ ಜೀವನದ ಅತ್ಯಂತ ಸಂತೋಷದ ದಿನ. Next line, last year I passed the junior engineering examination. Last year means ಕಳೆದ ವರ್ಷ. ಐ ಪಾಸ್ಡ್ ಅಂದರೆ ನಾನು ಪಾಸ್ ಮಾಡಿದೆ. ಇದು ಸಿಂಪಲ್ ಪಾಸ್ಟಲ್ಲಿದೆ. ಸಬ್ಜೆಕ್ಟ್ ಬಂದು ಐ, ಅದಾದಮೇಲೆ ಬಂದು ವರ್ಬ್ ಇದೆ. ವರ್ಬ್ ಇದು ಸೆಕೆಂಡ್ ಫಾರ್ಮ್ ಇದೆ. ಇಲ್ಲಿರುವ ಮೇನ್ ವರ್ಬ್ ಬಂದು ಪಾಸ್ಟ್, ಅದರ ಪಾಸ್ಟ್ ಫಾರ್ಮ್ ಈಸ್ ಪಾಸ್ಟ್. ಸೊ ಸಬ್ಜೆಕ್ಟ್ ಆದಮೇಲೆ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಪಾಸ್ಟ್ ಬಂದಿದೆ. ಸೊ ಹಾಗಾಗಿ ಇದು ಸಿಂಪಲ್ ಪಾಸ್ಟಲ್ಲಿದೆ. ಐ ಪಾಸ್ ದ ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮಿನೇಷನ್ ಅಂದರೆ ನಾನು ಜೂನಿಯರ್ ಇಂಜಿನಿಯರಿಂಗ್ ಪರೀಕ್ಷೆ ಪಾಸ್ ಮಾಡಿದೆ. ಕಳೆದ ವರ್ಷ ನಾನು ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮ್ ಪಾಸ್ ಮಾಡಿದೆ. Next line, though I had given it my best shot, I was not confident of scoring too well. I had given, ಈ ಲೈನ್ ಬಂದು ಪಾಸ್ಟ್ ಪರ್ಫೆಕ್ಟಲ್ಲಿದೆ. ಬಿಕಾಸ್ ಸಬ್ಜೆಕ್ಟ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಮೇನ್ ವರ್ಬ್ ಇಲ್ಲಿ ಬಂದು ಗಿವ್ ಅಲ್ವಾ. ಗಿವ್ ಇದು ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಈಸ್ ಗಿವನ್. ಸೊ ಐ ಹ್ಯಾಡ್ ಗಿವನ್ ಅಂತ ಯೂಸ್ ಮಾಡಿರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟಲ್ಲಿದೆ. ಐ ಹ್ಯಾಡ್ ಗಿವನ್ ಅಂದರೆ ನಾನು ಕೊಟ್ಟಿದ್ದೇನೆ. ದೋ ಐ ಹ್ಯಾಡ್ ಗಿವನ್ ಅಂದರೆ ನಾನು ಕೊಟ್ಟಿದ್ದರು. ಬಟ್ ಈ ವಾಕ್ಯದಲ್ಲಿ ನಾವು ಕೊಟ್ಟಿದ್ದರು ಅಂತ ಯೂಸ್ ಮಾಡೋ ಬದಲು ಪ್ರಯತ್ನ ಪಟ್ಟಿದ್ದರು ಅಂತ ಯೂಸ್ ಮಾಡೋಣ. ದೋ ಐ ಹ್ಯಾಡ್ ಗಿವನ್, ನಾನು ಪ್ರಯತ್ನ ಪಟ್ಟಿದ್ದರು. ಇಟ್ ಮೈ ಬೆಸ್ಟ್ ಶಾಟ್ ಅಂದರೆ ನನ್ನ ಕೈಲಾದಷ್ಟು, ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟಿದ್ದರು. ಐ ವಾಸ್ ನಾಟ್ ಕಾನ್ಫಿಡೆಂಟ್ ಅಂದರೆ ನಾನು ಕಾನ್ಫಿಡೆಂಟ್ ಆಗಿರಲಿಲ್ಲ, ಅಂದರೆ ನನಗೆ ವಿಶ್ವಾಸವಿರಲಿಲ್ಲ. ಆಫ್ ಸ್ಕೋರಿಂಗ್ ಟು ವೆಲ್ ಅಂದರೆ ಹೆಚ್ಚು ಸ್ಕೋರ್ ಮಾಡುವ. ಐ ವಾಸ್ ನಾಟ್ ಕಾನ್ಫಿಡೆಂಟ್ ಆಫ್ ಸ್ಕೋರಿಂಗ್ ಟು ವೆಲ್ ಅಂದರೆ ಹೆಚ್ಚು ಸ್ಕೋರ್ ಮಾಡುವ ವಿಶ್ವಾಸವಿರಲಿಲ್ಲ. ಐ ವಾಸ್ ನಾಟ್ ಕಾನ್ಫಿಡೆಂಟ್, ಈ ಲೈನ್ ಬಂದು ಸಿಂಪಲ್ ಪಾಸ್ಟಲ್ಲಿದೆ. ಫಸ್ಟ್ ಲೈನ್ ಬಂದು ಪಾಸ್ಟ್ ಪರ್ಫೆಕ್ಟಲ್ಲಿದೆ. ಲುಕ್ ಎಟ್ ದ ನೆಕ್ಸ್ಟ್ ಲೈನ್, ವಿತ್ ಅ ಹೆವಿ ಹಾರ್ಟ್ ಐ ರ್ಯಾನ್ ಮೈ ಐಸ್ ಅಪ್ ದ ಲಿಸ್ಟ್. ಈ ವಾಕ್ಯದಲ್ಲಿರುವ ವರ್ಬ್ ಬಂದು ರ್ಯಾನ್ ಅಂದರೆ ರನ್ ಇದು ಪಾಸ್ಟ್ ಟೆನ್ಸ್. ರ್ಯಾನ್ ಅಂದರೆ ಓಡಿಸು ಅಂತ ಅರ್ಥ. ಬಟ್ ಐ ರ್ಯಾನ್ ಮೈ ಐಸ್ ಅಂದರೆ ನನ್ನ ಕಣ್ಣಾಡಿಸಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನನ್ನ ಕಣ್ಣಾಡಿಸಿದೆ. ಇಲ್ಲಿ ಬಂದಿರೋ ಸಬ್ಜೆಕ್ಟ್ ಬಂದು ಐ ಆದಮೇಲೆ ಇಮಿಡಿಯೇಟಾಗಿ ವರ್ಬ್ ಇದೆ. ವರ್ಬ್ ಇದ್ದು ಪಾಸ್ಟ್ ಫಾರ್ಮ್ ಇದೆ ಐ ರ್ಯಾನ್. ಸೊ ದಿಸ್ ಸೆಂಟೆನ್ಸ್ ಆಲ್ಸೋ ಇನ್ ಸಿಂಪಲ್ ಪಾಸ್ಟ್. ವಿತ್ ಅ ಹೆವಿ ಹಾರ್ಟ್ ಅಂದರೆ ಭಾರವಾದ ಹೃದಯದೊಂದಿಗೆ. ಹೆವಿ ಹಾರ್ಟ್ ಅಂದರೆ ಭಾರವಾದ ಹೃದಯದೊಂದಿಗೆ. ಐ ರ್ಯಾನ್ ಮೈ ಐಸ್ ಅಪ್ ಅಂದರೆ ನನ್ನ ಕಣ್ಣಾಡಿಸಿದೆ. ದ ಲಿಸ್ಟ್ ಅಂದರೆ ಪಟ್ಟಿಯ ಮೇಲೆ, ಅಂದರೆ ಫಲಿತಾಂಶ ಪಟ್ಟಿಯ ಮೇಲೆ ನನ್ನ ಕಣ್ಣಾಡಿಸಿದೆ. ಭಾರವಾದ ಹೃದಯದಿಂದ ಫಲಿತಾಂಶ ಪಟ್ಟಿಯ ಮೇಲೆ ಕಣ್ಣಾಡಿಸಿದೆ. ನೆಕ್ಸ್ಟ್ ಲೈನ್, ಎಸ್ ದೇರ್ ಐ ಲುಕ್ಡ್ ಅಗೇನ್. ಎಸ್ ದೇರ್ ಹೌದು ಅಲ್ಲಿ. ಐ ಲುಕ್ಡ್ ಅಗೇನ್ ನಾನು ಮತ್ತೆ ನೋಡಿದೆ. ದಿಸ್ ಸೆಂಟೆನ್ಸ್ ಆಲ್ಸೋ ಇನ್ ಸಿಂಪಲ್ ಪಾಸ್ಟ್. ಎಸ್ ಇಟ್ ವಾಸ್ ಮೈ ನೇಮ್ ಸೆಕೆಂಡ್ ಇನ್ ದ ಲಿಸ್ಟ್. ಇಟ್ ವಾಸ್ ಮೈ ನೇಮ್ ನನ್ನ ಹೆಸರಾಗಿತ್ತು ಅದು. ಇಟ್ ವಾಸ್ ಮೈ ನೇಮ್ ನನ್ನ ಹೆಸರಾಗಿತ್ತು ಅದು. ಸೆಕೆಂಡ್ ಇನ್ ದ ಲಿಸ್ಟ್ ಅಂದರೆ ಎರಡನೇ ಸ್ಥಾನದಲ್ಲಿ ಆ ಲಿಸ್ಟಲ್ಲಿ ನನ್ನ ಹೆಸರಿತ್ತು. ಹೌದು, ಪಟ್ಟಿಯಲ್ಲಿ ನನ್ನ ಹೆಸರು ಎರಡನೇ ಸ್ಥಾನದಲ್ಲಿತ್ತು. ಈ ಲೈನ್ ಕೂಡ ಸಿಂಪಲ್ ಪಾಸ್ಟಲ್ಲಿದೆ. ನೆಕ್ಸ್ಟ್ ಲೈನ್ ನೋಡಿ, ಇನ್ ಆರ್ಡರ್ ಟು ಸೆಲೆಬ್ರೇಟ್ ಅವರ್ ಸಕ್ಸಸ್ ವಿ ಡಿಸೈಡೆಡ್ ಟು ಗೋ ಟು ಅ ಪಿಕ್ನಿಕ್. ಇನ್ ಆರ್ಡರ್ ಟು ಸೆಲೆಬ್ರೇಟ್ ಅಂದರೆ ಆಚರಿಸುವ ಸಲುವಾಗಿ ಅಥವಾ ಆಚರಿಸುವುದಕ್ಕಾಗಿ. ಇನ್ ಆರ್ಡರ್ ಟು ಅಂದರೆ ಸಲುವಾಗಿ ಅಥವಾ ಆಚರಿಸುವುದಕ್ಕಾಗಿ. ಅವರ್ ಸಕ್ಸಸ್ ನಮ್ಮ ಯಶಸ್ಸನ್ನು. ವಿ ಡಿಸೈಡೆಡ್ ನಾವು ನಿರ್ಧರಿಸಿದೆವು. ಟು ಗೋ ಟು ಫಾರ್ ಅ ಪಿಕ್ನಿಕ್. ಟು ಗೋ ಟು ಅಂದರೆ ಹೋಗಲು, ಫಾರ್ ಅ ಪಿಕ್ನಿಕ್ ಅಂದರೆ ಪಿಕ್ನಿಕ್ಗೆ. ನಮ್ಮ ಯಶಸ್ಸನ್ನು ಆಚರಿಸುವ ಸಲುವಾಗಿ ನಾವು ಪಿಕ್ನಿಕ್ಗೆ ಹೋಗಲು ನಿರ್ಧರಿಸಿದೆವು. ದಿಸ್ ಸೆಂಟೆನ್ಸ್ ಆಲ್ಸೋ ಇನ್ ಸಿಂಪಲ್ ಪಾಸ್ಟ್. ನೆಕ್ಸ್ಟ್ ಲೈನ್, ವಿ ರೀಚ್ಡ್ ಓಕ್ಲಾ ಅ ಲವ್ಲಿ ಪಿಕ್ನಿಕ್ ರೆಸಾರ್ಟ್ ಅಟ್ 12 noon. ವಿ ರೀಚ್ಡ್ ಓಕ್ಲಾ ಅಂದರೆ ನಾವು ಓಕ್ಲಾ ತಲುಪಿದೆವು. ಅ ಲವ್ಲಿ ಪಿಕ್ನಿಕ್ ರೆಸಾರ್ಟ್ ಒಂದು ಸುಂದರವಾದ ಪಿಕ್ನಿಕ್ ತಾಣ ಅದು.
at 12 noon ಅಂದರೆ ಮಧ್ಯಾಹ್ನ 12 ಗಂಟೆಗೆ. ನಾವು ಮಧ್ಯಾಹ್ನ 12 ಗಂಟೆಗೆ ಒಂದು ಸುಂದರವಾದ ಪಿಕ್ನಿಕ್ ರೆಸಾರ್ಟ್ ಓಕ್ಲಾಗೆ ತಲುಪಿದೆವು. Look at the next line. We spread out our mats and opened up the food hamper. We spread out ಅಂದರೆ ನಾವು ಬಿಡಿಸಿದೆವು ಅಥವಾ ನಾವು ಹರಡಿದೆವು ಏನನ್ನ, our mats. We spread out our mats ಅಂದರೆ ನಮ್ಮ ಚಾಪೆಗಳನ್ನು, ಮ್ಯಾಟ್ಸ್ ಅಂದರೆ ಚಾಪೆಗಳನ್ನು, and opened up the food hamper. ಚಾಪೆಗಳನ್ನು ಬಿಡಿಸಿ ಆಹಾರದ ಪೊಟ್ಟಣವನ್ನು ತೆರೆದೆವು ಅಥವಾ ಆಹಾರದ ಪೊಟ್ಟಣವನ್ನು ಓಪನ್ ಮಾಡಿದೆವು. ಗೈಸ್, ಸ್ಪ್ರೆಡ್ ಇದ್ದು ಪಾಸ್ ಫಾರ್ಮ್ ಕೂಡ ಸ್ಪ್ರೆಡ್. ನೆಕ್ಸ್ಟ್ ಲೈನ್. The lively music and delicious food swept away all the tensions of the past few days. The lively music ಅಂದರೆ ಆಹ್ಲಾದಕರವಾದ ಸಂಗೀತ ಮತ್ತು ಡೆಲಿಷಿಯಸ್ ಫುಡ್ ಅಂದರೆ ರುಚಿಕರವಾದ ಆಹಾರ. ಸ್ವೆಪ್ಟ್ ಅವೇ ಅಂದರೆ ಅಳಿಸಿ ಹಾಕಿತು ಅಥವಾ ತೆಗೆದು ಹಾಕಿತು ಏನನ್ನು, ಆಲ್ ದ ಟೆನ್ಷನ್ ಅಂದರೆ ಎಲ್ಲ ಒತ್ತಡವನ್ನು, ಆಫ್ ದ ಪಾಸ್ಟ್ ಫ್ಯೂ ಡೇಸ್ ಕಳೆದ ಕೆಲವು ದಿನಗಳ. ಆಹ್ಲಾದಕರವಾದ ಸಂಗೀತ ಮತ್ತು ರುಚಿಕರವಾದ ಆಹಾರವು ಕಳೆದ ಕೆಲವು ದಿನಗಳ ಎಲ್ಲ ಒತ್ತಡವನ್ನು ತೆಗೆದುಹಾಕಿತ್ತು ಅಥವಾ ಅಳಿಸಿ ಹಾಕಿತ್ತು. Move to the next line. It was a day of great joy and happiness. It was a day ಅಂದರೆ ಅದು ದಿನವಾಗಿತ್ತು. ಯಾವ ರೀತಿಯ ದಿನವಾಗಿತ್ತು? ಆಫ್ ಗ್ರೇಟ್ ಜಾಯ್ ಅಂದರೆ ಬಹಳ ಮಜವಾದ, ಮತ್ತು ಆ್ಯಂಡ್ ಹ್ಯಾಪಿನೆಸ್ ಅಂದರೆ ಸಂತೋಷಭರಿತವಾದ ಅಥವಾ ಸಂತೋಷದ ದಿನವಾಗಿತ್ತು. ಅದು ಬಹಳ ಮಜವಾದ ಮತ್ತು ಸಂತೋಷದ ದಿನವಾಗಿತ್ತು. ನೆಕ್ಸ್ಟ್ ಲೈನ್. ನಾಟ್ ಓನ್ಲಿ ಡಿಡ್ ಐ ಸೆಕ್ಯೂರ್ ದ ಸೆಕೆಂಡ್ ಪೊಸಿಷನ್ ಬಟ್ ಆಲ್ಸೋ ಡಿಡ್ ಅ ಬ್ರೇವ್ ಆ್ಯಂಡ್ ನೋಬಲ್ ಆ್ಯಕ್ಟ್ ಬೈ ಸೇವಿಂಗ್ ಅ ಬಾಯ್ ಫ್ರಮ್ ದ ಜಾಸ್ ಆಫ್ ಡೆತ್. ಆ ದಿನ ಏನಕ್ಕೆ ಸಂತೋಷ ಮತ್ತು ಮಜವಾದ ದಿನವಾಗಿತ್ತು ಅನ್ನೋದನ್ನು ಇಲ್ಲಿ ಹೇಳಿದೆ. ನಾಟ್ ಓನ್ಲಿ ಡಿಡ್ ಐ ಸೆಕ್ಯೂರ್ ದ ಸೆಕೆಂಡ್ ಪೊಸಿಷನ್ ಅಂದರೆ ನಾನು 2ನೇ ಸ್ಥಾನವನ್ನು ಗಳಿಸಿದ್ದು ಮಾತ್ರವಲ್ಲ, ಬಟ್ ಆಲ್ಸೋ ಡಿಡ್ ಅ ಬ್ರೇವ್ ಆ್ಯಂಡ್ ನೋಬಲ್ ಆ್ಯಕ್ಟ್. ಬ್ರೇವ್ ಮೀನ್ಸ್ ಧೈರ್ಯ, ನೋಬಲ್ ಮೀನ್ಸ್ ಪ್ರಶಂಸೆಯ, ಆ್ಯಕ್ಟ್ ಮೀನ್ಸ್ ಕಾರ್ಯ, ಪ್ರಶಂಸೆಯ ಕಾರ್ಯ. ಧೈರ್ಯ ಮತ್ತು ಪ್ರಶಂಸೆಯ ಕಾರ್ಯವನ್ನು, ಬಟ್ ಆಲ್ಸೋ ಡಿಡ್ ಅಂದರೆ ಕೂಡ ಮಾಡಿದ್ದೆ. ಏನನ್ನ? ಧೈರ್ಯ ಮತ್ತು ಪ್ರಶಂಸೆಯ ಕಾರ್ಯವನ್ನು ಕೂಡ ಮಾಡಿದ್ದೆ. ಹೇಗೆ ಮಾಡಿದ್ದೆ? ಬೈ ಸೇವಿಂಗ್ ಅ ಬಾಯ್ ಅಂದರೆ ಒಂದು ಹುಡುಗನನ್ನು ರಕ್ಷಿಸುವ ಮೂಲಕ. ಯಾವುದರಿಂದ? ಫ್ರಮ್ ದ ಜಾಸ್ ಆಫ್ ಡೆತ್ ಅಂದರೆ ಸಾವಿನ ದವಡೆಯಿಂದ. ನಾನು 2ನೇ ಸ್ಥಾನವನ್ನು ಗಳಿಸಿದ್ದು ಮಾತ್ರವಲ್ಲ, ಒಬ್ಬ ಹುಡುಗನನ್ನು ಸಾವಿನ ದವಡೆಯಿಂದ ರಕ್ಷಿಸುವ ಮೂಲಕ ಧೈರ್ಯ ಮತ್ತು ಪ್ರಶಂಸೆಯ ಕಾರ್ಯವನ್ನು ಕೂಡ ಮಾಡಿದ್ದೆ. ಈ ವಾಕ್ಯ ಕೂಡ ಸಿಂಪಲ್ ಪಾಸ್ಟಲ್ಲಿದೆ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಲಾಸ್ಟ್ ಲೈನ್. ದಿಸ್ ಡೇ ವುಡ್ ಗೋ ಡೌನ್ ಆ್ಯಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಡೇಸ್ ಆಫ್ ಮೈ ಲೈಫ್. ದಿಸ್ ಡೇ ವುಡ್ ಗೋ ಡೌನ್ ಅಂದರೆ ಈ ದಿನವು ಆಗಲಿದೆ. ಹೇಗೆ? ಆ್ಯಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಡೇಸ್ ಅಂದರೆ ಅತ್ಯಂತ ಸಂತೋಷದಾಯಕ ದಿನಗಳಲ್ಲಿ ಒಂದು. ಅಂದರೆ ಈ ದಿನವು ನನ್ನ ಜೀವನದ ಅತ್ಯಂತ ಸಂತೋಷದಾಯಕ ದಿನಗಳಲ್ಲಿ ಒಂದಾಗಲಿದೆ. ಗೈಸ್, ದಿಸ್ ಈಸ್ ಅಬೌಟ್ ಟುಡೇಸ್ ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲೀಷ್ ಟು ಕನ್ನಡ. ನಿಮಗೆ ಈ ಟ್ರಾನ್ಸ್ಲೇಷನ್ ಅರ್ಥ ಆಯಿತು ಅಂತ ಅನ್ಕೋತೀನಿ, ಹಾಗೆ ಈಸಿ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.